ಇನ್ನೂವರೆಗೂ ಸಹ ಕೋರ್ಟ್ನಲ್ಲಿ ವಾದ ಮತ್ತು ಪ್ರತಿವಾದ ನಡೀತಾ ಇರುವಂಥದ್ದು ಬಹಳಷ್ಟು ಹೀಟೆಡ್ ಆರ್ಗ್ಯುಮೆಂಟ್ ಕೋರ್ಟ್ನಲ್ಲಿ ನಡೀತಾ ಇದೆ. ದರ್ಶನ್ ಪರ ವಕೀಲ ಸುನೀಲ್ ಒಂದು ಕಡೆ ವಾದವನ್ನು ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆಗೆ ಏನಂದರೆ SPP ಪ್ರಸನ್ನ ಕುಮಾರ್ ಅವರು ವಾದವನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ಸ್ಪೆಷಲಿ ವಾದವನ್ನು ಮತ್ತು ಪ್ರತಿವಾದವನ್ನು ಮಾಡುವಂತಹ ಸಂದರ್ಭದಲ್ಲಿ ಒಂದು ವಿಚಾರ ಇಲ್ಲಿ ಚರ್ಚೆಗೆ ಬರುತ್ತೆ. ಕ್ವಾರಂಟೈನ್ ಅನ್ನುವಂತಹ ಪದ ಜೈಲಿನ ಮ್ಯಾನ್ಯುವಲ್ನಲ್ಲೇ ಇಲ್ಲ ಅನ್ನುವಂತಹ ವಿಚಾರವನ್ನು ಸುನೀಲ್ ಹೇಳ್ತಾರೆ. ಸುನೀಲ್ ಒಂದು ವೇಳೆ ಏನಾದರೂ ಈ ಒಂದು ಪದ ಇದ್ದರೆ ನಾನು ಈಗಲೇ ಕೇಸನ್ನು ವಿಡ್ರಾ ಮಾಡ್ತೀನಿ ಅಂತ ದರ್ಶನ್ ಪರವಾಗಿರ್ತಕ್ಕಂತಹ ವಕೀಲರು ಮೆನ್ಷನ್ ಮಾಡ್ತಾರೆ. ಆ ತಕ್ಷಣವೇ ಕ್ವಾರಂಟೈನ್ ಅನ್ನುವಂತಹ ಪದ ಇದೆ ಅಂತ SPP ತೋರಿಸ್ತಾರೆ. ಕ್ವಾರಂಟೈನ್ ಇದೆ ಅನ್ನುವಂತಹ ಪದ ಇದೆ, ಕೋರ್ಟಿನ ಜೈಲಿನ ಮ್ಯಾನ್ಯುವಲ್ನಲ್ಲಿ ಇದೆ. ಒಂದೆರಡು ಕಡೆ ಅಲ್ಲ, ಬರೋಬ್ಬರಿ 11 ಕಡೆಗೆ ಕ್ವಾರಂಟೈನ್ ಅನ್ನುವಂತಹ ಪದ ಇದೆ, ಮ್ಯಾನ್ಯುವಲ್ನಲ್ಲಿ ಇದೆ ಅನ್ನುವಂತಹ ವಿಚಾರವನ್ನು SPP ಪ್ರಸನ್ನ ಕುಮಾರ್ ಅವರು ಅಂದರೆ ಪ್ರತಿವಾದವನ್ನು ಮಾಡುವಂತಹ ಸಂದರ್ಭದಲ್ಲಿ ಹೇಳ್ತಾರೆ. ಆವಾಗ ಕ್ವಾರಂಟೈನ್ ಸಬ್ಮಿಷನ್ ಅಂತನೂ ಸಹಿತ ಇದೆ, ಕೇವಲ ಕ್ವಾರಂಟೈನ್ ಮಾತ್ರ ಅಲ್ಲ, ಕ್ವಾರಂಟೈನ್ ಸಬ್ಮಿಷನ್ ಅನ್ನುವಂತಹ ಪದನೂ ಸಹ ಇದೆ ಅನ್ನುವಂತಹ ವಿಚಾರವನ್ನು ಪ್ರಸನ್ನ ಕುಮಾರ್ ಹೇಳ್ತಾರೆ. ಹಾಗಿದ್ರೆ ಈಗ ನೀನು ಅರ್ಜಿಯನ್ನು ವಾಪಸ್ ತಗೊಳ್ಳಪ್ಪ ಅಂತ SPP ಸುನೀಲ್ ಅವರಿಗೆ ಹೇಳ್ತಾರೆ. ಸುನೀಲ್ ಅವರು ಈ ಮುಂಚೆ ಹೇಳ್ತಾರೆ ವಾದ ಮಾಡೋ ಸಂದರ್ಭದಲ್ಲಿ ಕ್ವಾರಂಟೈನ್ ಅನ್ನುವಂತಹ ಪದ ಏನಾದರೂ ಇದ್ದಿದ್ದೇ ಆದರೆ ನಾನು ಈ ಅರ್ಜಿಯನ್ನು ವಾಪಸ್ ಪಡ್ಕೊಳ್ತೀನಿ ಅಂತ. ಆವಾಗ SPP ಪ್ರಸನ್ನ ಕುಮಾರ್ ಅವರು ಎದ್ದು ನಿಂತ್ಕೊಂಡು ಹೌದು, ಈ 11 ಕಡೆಗೆ ಏನಂದರೆ ಕ್ವಾರಂಟೈನ್ ಅನ್ನುವಂತಹ ಪದ ಇದೆ ಮತ್ತು ಸಬ್ಮಿಷನ್ ಅನ್ನುವಂತಹ ಪದ ಇದೆ, ಕ್ವಾರಂಟೈನ್ ಸಬ್ಮಿಷನ್ನು ಸಹಿತ ಇದೆ, ಹಾಗಾಗಿ ಈಗ ನೋಡಿ ಅಂತೇಳಿ ಮ್ಯಾನ್ಯುವಲ್ ತೋರಿಸುವಂತಹ ಕೆಲಸವನ್ನು ಮಾಡಿ ಈಗ ನೀನು ಕೋರ್ಟಲ್ಲಿ ಈಗ ನಿನ್ನ ಅರ್ಜಿಯನ್ನು ವಾಪಸ್ ತಗೊಳ್ಳಪ್ಪ ಅಂತ ಹೇಳಿಬಿಟ್ಟು ತಾಕೀತನ್ನು ಮಾಡುವಂತಹ ಕೆಲಸವನ್ನು SPP ಪ್ರಸನ್ನ ಕುಮಾರ್ ಅವರು ಮಾಡ್ತಾರೆ. ಸದ್ಯ ಹೀಟೆಡ್ ಆರ್ಗ್ಯುಮೆಂಟ್ ಯಾವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂದರೆ ಕ್ವಾರಂಟೈನ್ ಪದ ಇದೇನಾ ಇಲ್ವಾ, ಕೋರ್ಟಿನ ಮುಂದ್ಗಡೆ ಇಬ್ಬರು ಸಹ ವಾದ ಮತ್ತು ಪ್ರತಿವಾದವನ್ನು ಮಾಡುವಂತಹ ಸಂದರ್ಭದಲ್ಲಿ ಕ್ವಾರಂಟೈನ್ ಸೆಲ್ ಅನ್ನುವಂತಹ ಪದ ಇದೆಯಾ ಇಲ್ಲ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೀಟೆಡ್ ಆರ್ಗ್ಯುಮೆಂಟ್ ನಡೀತಾ ಇರುವಂಥದ್ದು ಕೋರ್ಟ್ನಲ್ಲಿ. ಕ್ವಾರಂಟೈನ್ ಸೆಲ್ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಅಂದರೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೊಡ್ಡ ಮಟ್ಟದಲ್ಲಿ ಹೀಟೆಡ್ ಆರ್ಗ್ಯುಮೆಂಟ್ ಸುನೀಲ್ ಮತ್ತು SPP ಪ್ರಸನ್ನ ಕುಮಾರ್ ಅವರ ನಡುವೆ ನಡೀತಾ ಇದೆ. ಯಾವ ಕೈದಿಯನ್ನ ಎಲ್ಲಿಡಬೇಕು, ಯಾವ ಆರೋಪಿಯನ್ನ ಎಲ್ಲಿಡಬೇಕು, ಏನು ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು ಎನ್ನುವಂತಹ ಎಲ್ಲ ವಿವರಗಳನ್ನು ಸಹಿತ SPB ವಾದವನ್ನು ಮಂಡನೆ ಮಾಡ್ತಾ ಇದ್ದಾರೆ. ಯಾಕಂದರೆ ಯಾವ ಕೈದಿಯನ್ನ ವಿಚಾರಣಾ ಕೈದಿನ ಯಾವ ರೀತಿಯಾಗಿ ಇಡಬೇಕು, ಆರೋಪಿನ ಯಾವ ರೀತಿಯಾಗಿ ಇಡಬೇಕು, ಅಪರಾಧಿಯನ್ನು ಎಲ್ಲಿಡಬೇಕು ಎಲ್ಲವನ್ನು ಸಹಿತ ವಿವರವಾಗಿ ಮ್ಯಾನ್ಯುವಲಲ್ಲಿ ಏನೇನಿದೆ, ಜೈಲಿನ ನೀತಿ ನಿಯಮಗಳು ಏನಿದ್ದಾವೆ ಆ ಎಲ್ಲವನ್ನ ವಿವರವನ್ನು ಕೊಡುವಂತಹ ಕೆಲಸವನ್ನು SPP ಮಾಡ್ತಾ ಇದ್ದಾರೆ. ಕ್ವಾರಂಟೈನ್ ಜೈಲು ಸಹ ಪರಪ್ಪನ ಅಗ್ರಹಾರದ ಒಂದು ಭಾಗ. ಅವರನ್ನ ಎಲ್ಲಿ ಹಾಕಬೇಕು, ಬ್ಯಾರಕ್ಗಳಿದ್ದಾವೆ, ABCD ಅಂತ ಬ್ಯಾರಕ್ಗಳಿದ್ದಾವೆ ಪರಪ್ಪನ ಅಗ್ರಹಾರದ ಜೈಲಿನ ಒಳಗಡೆಗೆ. ಯಾವ ಸೆಲ್ನ ಒಳಗಡೆ ಯಾವುದ ಬ್ಯಾರಕ್ನ ಒಳಗಡೆ ಹಾಕಬೇಕು ಅನ್ನುವಂತಹ ನಿರ್ಧಾರವನ್ನು ಸಹಿತ ಆ ಒಂದು ಅಧಿಕಾರಿಗಳು ಮಾಡ್ತಾರೆ. ಅದೇ ರೀತಿಯಾಗಿ ಕ್ವಾರಂಟೈನ್ ಸೆಲ್ ಅದರಲ್ಲೂ ಸಹಿತ ಇಡಬೇಕಾ ಬೇಡವಾ ಅನ್ನುವಂತಹ ನಿರ್ಧಾರವನ್ನು ಮಾಡುವಂಥದ್ದು ಜೈಲಿನ ಅಧಿಕಾರಿಗಳು ಅನ್ನುವಂತಹ ವಿಚಾರವನ್ನು ಹೇಳ್ತಾರೆ. ಇನ್ನೊಂದು ಬಹಳಷ್ಟು ಇಂಪಾರ್ಟೆಂಟ್ ವಿಚಾರ, ದರ್ಶನ್ ಇಲ್ಲಿ ಕೊಲೆ ಆರೋಪಿ, ಬಹಳಷ್ಟು ಇಂಪಾರ್ಟೆಂಟ್ ಅವ್ರು ಮೆನ್ಷನ್ ಮಾಡ್ತಿದ್ದಾರೆ. ದರ್ಶನ್ ಇಲ್ಲಿ ಕೊಲೆ ಆರೋಪಿ, ಅಂಡರ್ ಟ್ರಯಲ್ ಅಲ್ಲಿರುವಂತಹ ಆರೋಪಿ. ಅವರು ಎಲ್ಲಿಟ್ಟರೂ ಸಹಿತ ಜೈಲಿನಲ್ಲಿಯೇ. ಕ್ವಾರಂಟೈನ್ ಜೈಲು ಸಹ, ಕ್ವಾರಂಟೈನ್ ಸೆಲ್ಲು ಸಹ ಜೈಲಿನ ಒಂದು ಭಾಗವೇ ಆಗಿದೆ. ಕ್ವಾರಂಟೈನ್ ಸೆಲ್ಲಿನ ಬಗ್ಗೆ ಬಹಳಷ್ಟು ಹೀಟೆಡ್ ಆರ್ಗ್ಯುಮೆಂಟ್ ನಡೀತಾ ಇತ್ತಲ್ಲ. ಸುನೀಲ್ ಅವರು ಆರ್ಗ್ಯುಮೆಂಟ್ ಮಾಡುವಂತಹ ಸಂದರ್ಭದಲ್ಲಿ ಕ್ವಾರಂಟೈನ್ನಲ್ಲಿ ಯಾಕೆ ಇಟ್ಟಿದ್ರಿ ಅನ್ನುವಂತಹ ಪ್ರಶ್ನೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಅದಕ್ಕೆ ಪ್ರತಿವಾದವನ್ನು ಅಂದರೆ ಪ್ರತಿ ಉತ್ತರವನ್ನು ಕೊಡುವಂತಹ ಕೆಲಸವನ್ನು SPP ಪ್ರಸನ್ನ ಕುಮಾರ್ ಮಾಡ್ತಾ ಇದ್ದಾರೆ. ನೀವು ಯಾಕೆ ಇದನ್ನು ಸಪ್ರೇಟ್ ಆಗಿ ನೋಡ್ತಾ ಇದ್ದೀರಾ? ಕ್ವಾರಂಟೈನ್ ಸೆಲ್ ಅನ್ನುವಂಥದ್ದು ಸಹ ಆ ಒಂದು ಜೈಲಿನ ಭಾಗವೇ ಆಗಿದೆ. ಕೊಲೆ ಆರೋಪಿಯಾಗಿರುವಂತಹ ದರ್ಶನ್, ವಿಚಾರಣಾಧೀನ ಕೈದಿಯಾಗಿರುವಂತಹ ಏನಂದರೆ ದರ್ಶನ್ ಅವ್ರನ್ನ ಅಲ್ಲಿ ಇಟ್ಟಿದ್ದೀವಿ, ಕ್ವಾರಂಟೈನ್ ಸೆಲ್ನಲ್ಲಿ ಇಡಲಾಗಿದೆ. ಕ್ವಾರಂಟೈನ್ ಸೆಲ್ನಲ್ಲಿ ಅದೂ ಸಹ ಜೈಲಿನ ಭಾಗ ಆಗಿರೋದ್ರಿಂದ ಏನು ತಪ್ಪಿದೆ? ಪರಪ್ಪನ ಅಗ್ರಹಾರದಲ್ಲಿ ಬ್ಯಾರಕ್ಗಳಿದ್ದಾವೆ. ಬ್ಯಾರಕ್ ಅಂತಂದರೆ ಒಂದೇ ಒಂದು ಬ್ಯಾರಕ್ನ ಒಳಗಡೆ ಒಂದೇ ಒಂದು ಕೊಠಡಿಯ ಒಳಗಡೆ ಸುಮಾರು ಉದ್ದದಂತಹ ಒಂದು ರೂಮ್ ಇರುತ್ತೆ. ಅದರೊಳಗಡೆ 20 ಜನ, 30 ಜನ, 40 ಜನ, 50 ಜನ, ಹೀಗೆ ಅದರ ವಿಸ್ತೀರ್ಣದ ಆಧಾರದ ಮೇಲ್ಗಡೆಗೆ ಅದರ ಒಳಗಡೆಗೆ ಕೈದಿಗಳನ್ನು ಇಡಲಾಗುತ್ತೆ. ಆ ರೀತಿಯಾದಂತಹ ಬ್ಯಾರಕ್ಗಳು ಪರಪ್ಪನ ಅಗ್ರಹಾರದಲ್ಲಿ ABCD ಅಂತಿದ್ದಾವೆ.
ಆ ಒಂದು ಯಾವ ಬ್ಯಾರಕ್ನಲ್ಲಿ ಯಾವ ಕೈದಿಯನ್ನು ಇಡಬೇಕು ಅಂತ ನಿರ್ಧಾರ ಮಾಡುವಂಥದ್ದು ಆ ಜೈಲಿನ ಅಧಿಕಾರಿ. ಆ ಜೈಲಿನ ಅಧಿಕಾರಿ ಯಾವ ರೀತಿಯಾಗಿ ನಿರ್ಧಾರವನ್ನು ಮಾಡ್ತಾರೆ ಅದರ ಅನುಗುಣವಾಗಿ ಅಂದರೆ ಜೈಲಿನಲ್ಲಿ ಕೈದಿಗಳು ಇರ್ತಾರೆ. ಅದೇ ರೀತಿಯಾಗಿ ದರ್ಶನ್ ಅವರಿಗೂ ಸಹಿತ ಬ್ಯಾರಕ್ನಲ್ಲಿ ಇಟ್ಟಿದ್ದಾರೆ. ಬ್ಯಾರಕ್ನಲ್ಲಿ ಇಡೋದ್ರಿಂದ ತಪ್ಪೇನಿದೆ, ಅದನ್ನು ಸಹಿತ ಜೈಲಿನ ಒಂದು ಭಾಗ ಆಗಿದೆ ತಾನೆ ಅನ್ನುವಂತಹ ವಾದವನ್ನ ಎಸ್ಪಿಪಿ ಪ್ರಸನ್ನಕುಮಾರ್ ಮಾಡ್ತಾ ಇದ್ದಾರೆ. ಒಂದು ಬ್ಯಾರಕ್ನ ವಿಚಾರವಾಗಿ ಅಥವಾ ಒಂದು ಕ್ವಾರಂಟೈನ್ನ ಸೆಲ್ಲಿನ ವಿಚಾರವಾಗಿ ಇಷ್ಟೊಂದು ಹೀಟೆಡ್ ಆರ್ಗ್ಯುಮೆಂಟ್ ನಡೀತಾ ಇರುವಂಥದ್ದು ಇದೇ ಮೊದಲು. ಯಾಕಂದರೆ ಈ ಹಿಂದೆಯೂ ಸಹ ಸಾಮಾನ್ಯವಾಗಿ ಸರ್ವೇಸಾಮಾನ್ಯವಾಗಿ ಯಾವುದೇ ಒಬ್ಬ ವ್ಯಕ್ತಿ ಬರ್ತಾರೆ ಅಂದರೆ ವಿಚಾರಣಾ ದಿನ ಕೈದಿಯಾಗಿರಲಿ ಅಥವಾ ಏನಂತಂದರೆ ಆರೋಪಿ ಆಗಿರಲಿ, ಅವ್ರನ್ನ ಏನಂದರೆ ಬಂದಂಥ ಸಂದರ್ಭದಲ್ಲಿ ಅವ್ರನ್ನ ಸಪ್ರೇಟ್ ಆಗಿಡುವಂಥದ್ದು ಸರ್ವೇ ಸಾಮಾನ್ಯ. ಅದಾದಮೇಲೆ ಒಂದು 14 ದಿವಸಗಳ ನಂತರ ಅವ್ರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡುವಂಥದ್ದು ಸರ್ವೇ ಸಾಮಾನ್ಯ. ಆದರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಆರ್ಗ್ಯುಮೆಂಟ್ ತುಂಬ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡುತ್ತೆ. ಯಾಕಂದರೆ ಇವತ್ತು ಕೋರ್ಟ್ ತೆಗೆದುಕೊಳ್ಳುವಂತಹ ನಿರ್ಧಾರ, ಕೋರ್ಟ್ ತೆಗೆದುಕೊಡುವಂತಹ ಆದೇಶದ ಮೇಲೆ ಬಹಳಷ್ಟು ಜನಕ್ಕೆ ಕ್ಯೂರಿಯಾಸಿಟಿ ಇದೆ. ಏನಿದು ಈ ಬ್ಯಾರಕ್ ಅಂದ್ರೆ ಏನು, ಅದಾದ ಮೇಲೆ ವಿಚಾರಣಾಧೀನ ಕೈದಿಗಳಂದ್ರೆ ಕ್ವಾರಂಟೈನಲ್ಲಿ ಇಡುವಂತಹ ಪ್ರಕ್ರಿಯೆ ಹೇಗೆ, ಎಷ್ಟು ದಿವಸಗಳ ಕಾಲ ಇಡಬೇಕು, ಅದಾದ ಮೇಲೆ ಅವ್ರನ್ನ ಯಾವ ರೀತಿಯಾಗಿ ಶಿಫ್ಟ್ ಮಾಡಬೇಕು, ಎಲ್ಲವನ್ನ ಸಹಿತ ಸಂಪೂರ್ಣವಾಗಿ ಎಳೆಯಾಗಿ ಬಿಚ್ಚಿಡುವಂತಹ ಕೆಲಸವನ್ನ ಈ ಒಂದು ಕೋರ್ಟ್ನ ಹಾಲ್ ಒಳಗಡೆ ನಡೀತಾ ಇದೆ. ಒಂದು ಯಾವುದೇ ಒಂದು ಕೈದಿ ಆರೋಪಿ ಒಳಗಡೆ ಎಂಟ್ರಿಯನ್ನು ಕೊಟ್ಟ ಅಂತಂದರೆ, ಪರಪ್ಪನ ಅಗ್ರಹಾರದ ಜೈಲಿನ ಒಳಗಡೆ ಎಂಟ್ರಿಯನ್ನು ಕೊಟ್ಟ ಅಂದರೆ ಅವರಿಗೆ 1974ರ ಜೈಲು ಮ್ಯಾನ್ಯುವಲ್ ರೀತಿಯಲ್ಲಿಯೇ ಅವರಿಗೇನೆಂದರೆ ಸೌಕರ್ಯಗಳನ್ನು ಕೊಡಲಾಗುತ್ತೆ, ಅದೇ ರೀತಿಯಾಗಿ ನಡೆಸ್ಕೊಳ್ಳಲಾಗುತ್ತೆ. ಅದಕ್ಕಂತಲೇ 1974ರ ಜೈಲು ಮ್ಯಾನ್ಯುವಲ್ ಅನ್ನು ರೂಪಿಸಲಾಗಿದೆ. ಯಾವ್ಯಾವ ಆರೋಪಿಗೆ ಯಾವ್ಯಾವ ಹಂತದಲ್ಲಿ ಸೆಕ್ಯೂರಿಟಿಯನ್ನು ನೀಡಬೇಕು, ಎಷ್ಟರ ಪ್ರಮಾಣದಲ್ಲಿ ಸೆಕ್ಯೂರಿಟಿಯನ್ನು ನೀಡಬೇಕು, ಅದರಲ್ಲಿ ಸಜಾಬಂದಿ ಕೈದಿಗಳಿಗೆ 3 ರೀತಿಯ ಸೆಕ್ಯೂರಿಟಿಯನ್ನು ನೀಡಬಹುದು ಅನ್ನುವಂತಹ ವಿಚಾರ ಇದೆ. ABC ಅಂತ 3 ರೀತಿ ಡಿವೈಡನ್ನು ಮಾಡಿಕೊಳ್ಳಲಾಗಿದೆ ಸೆಕ್ಯೂರಿಟಿಯ ವಿಚಾರದಲ್ಲಿ ಬಂದರೆ. ಅದರ ಆಧಾರದ ಮೇಲೆ ಪೂರ್ತಿಯಾಗಿ ವಿವರಗಳ ಇರುವಂತಹ ಕಾರಣಕ್ಕಾಗಿ ಅವರಿಗೆ ಆ ರೀತಿಯಾದಂತಹ ಸೆಕ್ಯೂರಿಟಿಯನ್ನು ಕೊಡಲಾಗ್ತಾ ಇದೆ ಒಳಗಡೆಗೆ. ಸುನಿಲ್ ದರ್ಶನ್ ಪರವಾಗಿರ್ತಕ್ಕಂಥ ವಕೀಲರು ಅದೇ ಅಬ್ಜೆಕ್ಷನ್ ಮಾಡಿರುವಂಥದ್ದು. ಯಾಕೆ ದರ್ಶನಿಗೆ ಮಾತ್ರ ಏನಂದರೆ ಸಪ್ರೇಟ್ ಆಗಿರ್ತಕ್ಕಂತಹ ಸೆಕ್ಯೂರಿಟಿಯನ್ನು ಕೊಡ್ತಾ ಇದ್ದಾರೆ ನೀವು, ಅವರಿಗೆ ಯಾಕೆ ಲೆಡ್ಜರ್ ಬುಕ್ನ ಮೇಂಟೈನ್ ಮಾಡ್ತಿದ್ದೀರಾ, ಅವರಿಗೆ ಯಾಕೆ ಅಂದರೆ ಹೆಚ್ಚಿನ ನಿಗಾವನ್ನು ಇಡುವಂತಹ ಕೆಲಸವನ್ನು ಮಾಡ್ತಾ ಇದ್ದೀರಾ, ಅವರಿಗೆ ಯಾಕೆ ನೀವು ಹೊರಗಡೆ ಬಿಡ್ತಾ ಇಲ್ಲ, ಹೊರಗಡೆ ಅಂತಂದರೆ ಹೊರಗಡೆ ವಾಕ್ ಮಾಡೋದಕ್ಕೆ, ಸೂರ್ಯನ ಬೆಳಕು ಕಾಣದೇ ಇರುವಂತಹ ಪ್ರದೇಶದಲ್ಲಿ ಮಾತ್ರ ವಾಕ್ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದೀರಾ, ಇದೆಲ್ಲವೂ ಪ್ರಶ್ನೆ ಮಾಡುವಂತಹ ಕೆಲಸವನ್ನು ಸುನಿಲ್ ಮಾಡ್ತಾರೆ. ಅದಕ್ಕೆ ಸಮರ್ಪಕವಾದಂತಹ ಉತ್ತರ ಕೊಡುವಂತಹ, ಪ್ರತಿವಾದವನ್ನು ಮಾಡುವಂತಹ ಕೆಲಸವನ್ನು SPP ಪ್ರಸನ್ನಕುಮಾರ್ ಮಾಡ್ತಾ ಇದ್ದಾರೆ. ಇದೆಲ್ಲ ಅಧಿಕಾರ ಇರುವಂಥದ್ದು ಕೇವಲ ಜೈಲಿನ ಅಧಿಕಾರಿಗಳಿಗೆ ಮಾತ್ರ. ಅವರು ನಿರ್ಧಾರವನ್ನು ತೆಗೆದುಕೊಳ್ಳಬಹುದು. ಒಬ್ಬ ವಿಚಾರಣಾಧೀನ ಕೈದಿಯನ್ನು ಎಷ್ಟು ದಿವಸಗಳ ಕಾಲ, ಎಲ್ಲಿ, ಹೇಗೆ, ಯಾವ ರೀತಿಯಾದಂತಹ ಭದ್ರತೆಯಲ್ಲಿ, ಯಾವ ಸೌಕರ್ಯಗಳೊಂದಿಗೆ ಕೊಡಬೇಕು ಅನ್ನುವಂಥ ನಿರ್ಧಾರವನ್ನು 1974ರ ಕಾಯ್ದೆಯ ಅನುಗುಣವಾಗಿ ಅವರು ನಿರ್ಧಾರವನ್ನು ಮಾಡ್ತಾರೆ. ಮತ್ತು ಭದ್ರತೆ ಅಂದ್ರೂ ಸಹಿತ ಒಳಗಡೆ ಹೋದವರು ಎಲ್ಲರೂ ಸಹಿತ ಒಂದು ರೀತಿಯ ಭದ್ರತೆ ಇರೋದಿಲ್ಲ. ಪರಪ್ಪನ ಅಗ್ರಹಾರ ಒಳಗಡೆ ಎಂಟ್ರಿ ಕೊಟ್ಟರು ಅಂದರೆ ಅವ್ರಿಗೆ ಒಂದು ರೀತಿಯ ಭದ್ರತೆ ಇರೋದಿಲ್ಲ. ಅವರಿಗೆ 3 ರೀತಿಯ ಸಪ್ರೇಟ್ ಆದಂತಹ ಭದ್ರತೆಗಳಿರ್ತವೆ. ಫಾರ್ ಎಕ್ಸಾಂಪಲ್, ಯಾವುದೋ ಒಬ್ಬ ಹೈ ಪ್ರೊಫೈಲ್ ಕೇಸ್ ಇರುವಂತಹ ವ್ಯಕ್ತಿ ಇದ್ದ, ಅವನಿಗೆ ಯಾವ ರೀತಿಯಾದಂತಹ ಏನಂದರೆ ಭದ್ರತೆಯನ್ನು ಕೊಡ್ತಾರೆ. ಅದಾದ ಮೇಲೆ ಮತ್ತೊಬ್ಬ ಯಾವುದೋ ಹೆಚ್ಚಿನ ಕೊಲೆಗಳನ್ನು ಮಾಡಿದ್ದ, ಅತ್ಯಾಚಾರಗಳನ್ನು ಮಾಡಿದ್ದ, ಒಂದು ರೀತಿಯ ಕ್ರೂರ ಮೂಗದ ರೀತಿಯಲ್ಲಿ ವರ್ತಿಸಿರುವಂತಹ ಏನಂದರೆ ಅಪರಾಧಿ ಇರ್ತಾನಲ್ಲ, ಅವನಿಗೆ ಯಾವ ರೀತಿಯಾದಂತಹ ಸೆಕ್ಯೂರಿಟಿಯನ್ನು ಕೊಡಬೇಕು. ಅದಾದ ಮೇಲೆ ಸಾಮಾನ್ಯ ಕೈದಿಗಳಿಗೆ ಯಾವ ರೀತಿಯಾದಂತಹ ಸೆಕ್ಯೂರಿಟಿಯನ್ನು ಕೊಡಬೇಕು, ಮತ್ತು ಅವರನ್ನು ಎಲ್ಲಿ ಇಡಬೇಕು ಅಂತಂದರೆ ಯಾವ ಬ್ಯಾರೆಕ್ನಲ್ಲಿ ಇಡಬೇಕು, ವಿಚಾರಣಾಧೀನ ಕೈದಿನ ಎಲ್ಲಿಡಬೇಕು. ಅದರ ಜೊತೆಗೆ ವಿಚಾರಣಾಧೀನ ಕೈದಿಯ ಸಂದರ್ಭದಲ್ಲೂ ಸಹಿತ ಹೈ ಪ್ರೊಫೈಲ್ ವಿಚಾರಗಳಲ್ಲಿ ಬಂದಂತಹ ಸಂದರ್ಭದಲ್ಲಿ, ಫಾರ್ ಎಕ್ಸಾಂಪಲ್ ಈಗ ದರ್ಶನ್ ವಿಚಾರದಲ್ಲಿ ಬಂದಾಗ ಅವ್ರ ಮೇಲೆ ಏನಾದರೂ ದಾಳಿ ಆಯಿತು, ಒಳಗಡೆ ಇದ್ದವ್ರು ಏನಾದರೂ ದಾಳಿಯನ್ನು ಮಾಡಿದ್ರು, ಅಲ್ಲಿ ಒಳಗಡೆ ಸಹ ಕೈದಿಗಳು ಏನಾದರೂ ಅವ್ರ ಮೇಲೆ ಅಂದರೆ ಹಲ್ಲೆ ಮಾಡೋದಕ್ಕೆ ಮುಂದಾದರು ಅಂದರೆ ಅದರ ಜವಾಬ್ದಾರಿಯನ್ನು ಯಾರು ಹೊರಬೇಕು? ಅದರ ಜವಾಬ್ದಾರಿಯನ್ನು ಜೈಲಿನ ಅಧಿಕಾರಿಗಳೇ ಹೊರಬೇಕಾಗುತ್ತೆ. ಆ ಕಾರಣಕ್ಕಾಗಿ ಅವರಿಗೆ ಹೆಚ್ಚಿನ ಭದ್ರತೆಯನ್ನು ಕೊಡುವಂತಹ ಕೆಲಸವನ್ನು ಮಾಡಲಾಗ್ತಿದೆ ಅಂತ SPP ಪ್ರಸನ್ನಕುಮಾರ್ ವಾದವನ್ನು ಮಂಡನೆ ಮಾಡ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.